ಹೋಗ್ರುವೆ ಸುಜುಕಿ ವಿಸ್ಟಾಮ್ ಗಾಡಿ ಅವರು ಪ್ಯಾನಿಯರ್ ಹಾಕೊಂಡಿದ್ರು ಅನ್ಸುತ್ತೆ, ಮಧ್ಯ ರೋಡಲ್ಲೇ ಬಿದ್ದೋಗ್ಬಿಟ್ಟಿದೆ. ಸದ್ಯ ಯಾವುದು ವೆಹಿಕಲ್ ಹೋಗಿಲ್ಲ ಅದ್ರ ಮೇಲೆ. ವೆಹಿಕಲ್ ಹೋಗಿದ್ರೆ ಮುಗಿದೋಗೋದು. ವೆಹಿಕಲ್ ಹತ್ತಾರು ಹೋಗೋದು, ಎಲ್ಲರೂ ಆಕ್ಸಿಡೆಂಟ್ ಹೆವಿ ಆಗೋದು. ಬೆಂಕಿ ಬೆಂಕಿ ಹೆಸರು ಸವಾರಿ ಸ್ಟೋರಿ. ಪಾಪ ಅವ್ನು ಹುಡುಗಿ ಎತ್ಕೊಂಬರಕ್ಕೆ ಹೋಗ್ತಾ ಇದ್ಲು. ಹಂಗೆಲ್ಲ ಬಿದ್ದುಬಿಟ್ರೆ ಭಾರಿ ಡೇಂಜರಪ್ಪ. ಶಿಟ್, ಹೆಂಗೆ ಆಗ್ಬಿಡುತ್ತಲ್ಲ ಇವಾಗ. ಅದು ಇಳಿಜಾರಲ್ಲಿ ಬೇರೆ ಇದೆ. ಫಾಸ್ಟಾಗಿ ಬಂದರೆ ವೆಹಿಕಲ್ಗಳು ಅದು ಇರೋದೇ ಗೊತ್ತಾಗಲ್ಲ. ಓಕೆ, ಸದ್ಯಕ್ಕೆ ನೀವು ಸ್ವಲ್ಪ ಬ್ರೇಕ್ ತೊಗೊಳ್ಳಿ, ಯಾಕೆಂದರೆ ಊಟದ ಸಮಯ. ಊಟ ಮಾಡಿ ಎನರ್ಜಿ ತಗೊಂಡು ಆಮೇಲೆ ಹೊರಟ್ಬಿಡೋದು. ಇವಾಗ ಲೈಟಾಗಿ ಊಟ ಮಾಡಿಕೊಂಡು ಹೊರಟ್ವಿ. ಹಾಸನ ರೋಡಲ್ಲಿ ಹೋಗ್ತಾಯಿದ್ದೀವಿ ನಾವು ಇವತ್ತು. ಹಾಸನ ರೋಡಲ್ಲಿ ಶೃಂಗೇರಿ ಕಡೆ ನಾನು ಹೋಗಿಲ್ಲ ಯಾವತ್ತು. ನೋಡ್ಬೇಕು ಹೆಂಗಿದೆ ಅಂತ. ಇನ್ನೊಂದೇನಂದರೆ ನೈಟ್ ರೈಡಲ್ಲಿ ಹೋಗೋ ಮಜಾನೇ ಬೇರೆ. ಅದು ಏನಂತೀರ? ಯಾವುದಾದ್ರೂ ಗಾಡಿ ಆಗಲಿ, ನಾನು ಸ್ಕೂಟಿ ಹತ್ಕೊಂಡು ಮಧ್ಯರಾತ್ರಿ ಹೊರಗೆ ಬಂದರೂ ಅದು ಸಖತ್ತಾಗೇ ಇರುತ್ತೆ. ತಣ್ಣಗಿರುತ್ತೆ ಗಾಳಿ, ಯಾವುದೇ ವೆಹಿಕಲ್ ಇರಲ್ಲ. ಆ ಕಡೆ ಈ ಕಡೆ ಮರ ಎಲ್ಲ ಇದ್ಬಿಟ್ರೆ ಇನ್ನೇನು ಬೇಕು ಅಲ್ವಾ? ಸ್ನೇಹಿತರೆ, ನಾವಿನ್ನೂ ಟ್ರಾವೆಲ್ ಮಾಡ್ತಾನೆ ಇದ್ದೀವಿ, ಹೋಗ್ತಾನೇ ಇದೆ. ದಾರಿ ಏನು ನಿಲ್ತಾ ಇಲ್ಲ. ಚಳಿನೂ ಹೆವಿ ಹೊಡಿತಾ ಇದೆ, ವೆಹಿಕಲ್ಸು ಹೆವಿ ಇದ್ದಾವೆ. ಈಗ ಸಮಯ 2:41. ಹೇಗಿದೆ ನೋಡಿ, ಇದೇನು ಅಮಾವಾಸ್ಯೆ ಅನಿಸುತ್ತೆ. ಒಂದು ಚೂರು ಬೆಳಕಿಲ್ಲ. ಈ ವೆಹಿಕಲ್ಸ್ ಲೈಟ್ ಬಿಟ್ಟರೆ ಬೇರೆ ಏನು ಬೆಳಕೇ ಇಲ್ಲ. ನೋಡಿ ಹೆಂಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಹಾಸನ ಪೀಪಲ್. ಥ್ಯಾಂಕ್ ಯು. ವಾವ್, ಸಖತ್ ಗುರು. ಭಾರತದ ಅತ್ಯಂತ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶೃಂಗೇರಿಯು ಸಹ ಒಂದು. ಶಂಕರಾಚಾರ್ಯರು ಸ್ಥಾಪಿಸಿದ ಪ್ರಥಮ ಜಗದ್ಗುರು ಪೀಠವಾಗಿದೆ. ಇದು ಶೃಂಗೇರಿ ಶಾರದಾ ಪೀಠ ಎಂದೇ ಹೆಸರುವಾಸಿಯಾಗಿದೆ. ಶೃಂಗೇರಿ ಸ್ಥಳವನ್ನು ಆದಿಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ಸ್ಥಾಪಿಸಿದರು. ಶಂಕರಾಚಾರ್ಯರು ತಪಸ್ಸು ಮಾಡಿದ ಸ್ಥಳ ಇದಾಗಿದ್ದು ಶ್ರುತಿ ಮತ್ತು ಸ್ಮೃತಿ ಶಕ್ತಿಗೆ ಪೀಠೋಪಯೋಗಿ ಸ್ಥಳವಾಗಿದೆ. ಶೃಂಗೇರಿ ಶಾರದಾ ದೇವಿ ದೇವಸ್ಥಾನವು ಜ್ಞಾನ ಮತ್ತು ವಿದ್ಯೆಗೆ ಸಮರ್ಪಿತವಾಗಿದ್ದು ಇದು ವಿದ್ಯಾರ್ಥಿಗಳಿಗೆ ಮತ್ತು ಜ್ಞಾನಾರ್ಥಿಗಳಿಗೆ ಮಹತ್ವದ ತೀರ್ಥಕ್ಷೇತ್ರವಾಗಿದೆ. ತುಂಗಾ ನದಿ ತೀರದಲ್ಲಿ ಇರುವ ಶೃಂಗೇರಿಯ ಸೌಂದರ್ಯ ಮತ್ತು ಶಾಂತಮಯ ವಾತಾವರಣವು ಭಕ್ತರನ್ನು ಆಕರ್ಷಿಸುತ್ತದೆ. ಹಲೋ ಬಾಯ್ಸ್, ಇವಾಗ ಒಂದು ಸೀನ್ ಆಗಿದ್ದೇನೆಂದರೆ, ನಮ್ಮ ಒಬ್ಬ ಹುಡುಗಂದು ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ. ಸೊ ಅದನ್ನು ತಳ್ಳುವ ಕಾರ್ಯಕ್ರಮ ನಡೀತಾ ಇತ್ತು. ನಾನು ಮೆಕ್ಯಾನಿಕ್ ಯಾರನ್ನಾರು ಹುಡ್ಕೊಂಬರೋಣ ಅಂತ ನಾನು ಹೊರಟೆ. ಅವ್ರು ನೋಡಿದ್ರೆ ಮೆಕ್ಯಾನಿಕ್ ಆಲ್ರೆಡಿ ಎಲ್ಲೋ ಹುಡುಕಿದ್ದಾರೆ ಅಂತೆ. ನಾನು ಅಲ್ಲಿಗೆ ಹೋಗಬೇಕು. ಸೊ ಐ ಆಮ್ ಇನ್ ಸರ್ಚ್ ಆಫ್ ಮೆಕ್ಯಾನಿಕ್ ಶಾಪ್ ನಾವು. ಅದು ಎಲ್ಲಿ ಒಳಗೋ ಗೊತ್ತಿಲ್ಲ.
ಏನಾಗಿದೆಯಂತೆ ಗಾಡಿ? ಇದು ಯಾರು ಬರೆದ ಕಥೆಯು, ನನಗಾಗಿ ಬಂದ ವ್ಯಥೆಯು. ಕಾಂಟ್ಯಾಕ್ಟ್ ಕೊಟ್ಟವ್ರು, ಅವ್ರ ಹತ್ರ ಹೋಗಿ ಚೆಕ್ ಮಾಡಿ ಅವ್ರು ಮಾಡ್ಕೊಡ್ತಾರೆ ನೋಡೋಣ ಅಂತ ಹೇಳಿದಾರೆ. ಫೈಲ್ ಗಿಲ್ ಹೋಗಿತ್ತು ಅಂದರೆ ಅಲ್ಲ, ಇದನ್ನು ಚೆಕ್ ಮಾಡೋಕ್ಕೆ ಹೇಳ್ಬೇಕಿತ್ತು. ಅದು ಸ್ಪಾರ್ಕ್ ಪ್ಲಗ್ ಅಂದೆ. ಹಾಂ, ನೋಡಿದ್ನಾ? ಅದು ಆಲ್ರೆಡಿ ತುಕ್ಕಿಡ್ದಿತ್ತಲ್ಲ ಸ್ಪಾರ್ಕ್ ಪ್ಲಗ್. ಪೆಟ್ರೋಲ್ ಬಂಕ್ ಯಾರು ಎಲ್ಲಿಗೆ ಹೋಗ್ಬೇಕು ಸುಮ್ಮನೀರು ಮಾರ ಸಾಯಿಲೆ ತೆಗಿ. ನೀ ನೋಡ ಮ್ಯಾಪಲ್ಲಿ ಹಾಕ ಒಳ್ಳೆ ತೆಗಿ. ಹಾಂ, ಯಾವ ಪೆಟ್ರೋಲ್ ಬಂಕ್ ಅಂತ ಹೇಳು, ಯಾವುದಿದೆ? ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಂತ ಹಾಕು.